ಶ್ರೀನಿವಾಸ. ಚಾತುರ್ಮಾಸ ರಂಗೋಲಿ ಮತ್ತು ಮಂತ್ರ. ಏಕಾದಶಿ ವಿಷ್ಣು ನನ್ನ, ದ್ವಾದಶಿ ದ್ವಾರಪಾಲಕರನ್ನ, ಇಂದ್ರನ್ನ ಚಂದ್ರನ್ನ ದೇವೇಂದ್ರನ್ನ ಪಂಚಪಾಂಡವರನ್ನ ಕೂಡಿ ಪಗಡೆ ಆಟೋ ಹೊತ್ತಿನ ಒಳಗೆ ತಂತಿ ಹರಿಯಿತು, ಬೇಲಿ ಮುರಿಯಿತು ಅಂತ ದ್ವಾರಪಾಲಕರು ಹೇಳಿದರು. ಊರೊಳಗೆ ಚಾತುರ್ಮಾಸದ ರಂಗೋಲಿ ಯಾರು ಹಾಕ್ಯಾರ ನೋಡಿಕೊಂಡು ಬಾ ಅಂತ ಹೇಳಿದರು. ಗಂಗಿ ಹಾಕ್ಯಾಳ, ಗೌರಿ ಹಾಕ್ಯಾಳ, ಸಾವಿತ್ರಿ ಹಾಕ್ಯಾಳ, ಸರಸ್ವತಿ ಹಾಕ್ಯಾಳ, ತಂಗಿ ಸುಭದ್ರ ಹಾಕಿಲ್ಲ ಅಂತ ಹೇಳಿದರು. ಅಕ್ಕಿ ಬೆನ್ನು ಹುರಿ ತಂದು ಬೇಲಿಗೆ ಬೀಗೀರಿ, ನರ ತಂದು ತಂತಿಗೆ ಬಿಗೀರಿ ಅಂತ ಅಂದ್ರು. ಆಗ ಉದಯ ಕಾಲದಲ್ಲೆದ್ದು ಶ್ರೀಕೃಷ್ಣ ಪರಮಾತ್ಮನು ತಂಗಿ ಮನೆ ಕಡೆ ಹೋದ. ಯಾಕೆ ತಂಗಿ ಚಾತುರ್ಮಾಸದ ನೇಮ ಏನು ಮಾಡಿದಿ ಅಂತ ಕೇಳಿದ. ಇಂದ್ರನಂತಹ ಅಣ್ಣ ಬಲ್ಲೆ, ಚಂದ್ರನಂತಹ ತಮ್ಮನ್ನ ಬಲ್ಲೆ, ಅರ್ಜುನನಂತಹ ಗಂಡನ್ನ ಬಲ್ಲೆ, ವಾಸುದೇವ ದೇವಕಿ ಅಂತ ತಂದೆ ತಾಯಿನ್ನ ಬಲ್ಲೆ, ಶ್ರೀಕೃಷ್ಣ ಪರಮಾತ್ಮನ ಬಲ್ಲೆ ಅಂದಳು. ಹಂಗೆ ಅಂದರ ಹ್ಯಾಂಗವ ರಂಗೋಲಿ ಹಾಕುವ ನೇಮ ಹಿಡಿ. ಘಟ್ಟ ಬೆಟ್ಟಕ್ಕೆ ಹೋಗಿ ಅಚ್ಚ ಬೆಚ್ಚು ಕಲ್ಲು ತಂದು ಹವಳ ಮುತ್ತು ಹಾಕಿ ಕುಟ್ಟಿ ಬೇಸಿ ಶ್ರೀಕೃಷ್ಣನ ಗದ್ದುಗೆ ಶ್ರೀಕೃಷ್ಣನ ಗದ್ದುಗೆ ವಿಷ್ಣುಪಾದ ಶಂಖುಚಕ್ರ ಗದಾ ಪದ್ಮ ಸ್ವಾಸ್ತಿಕ ಬೃಂದಾವನ ಕೊಡಲು ತಂತಿ ಭೇರಿ ಆಕಳು ಕರುವು 33 ಪದ್ಮ ಶ್ರೀರಾಮನ ತೊಟ್ಟಿಲು ಸೀತೆಯ ಸೆರಗು. ತುಳಸಿದಳ ಇಷ್ಟೆಲ್ಲ ಹಾಕಬೇಕು, ಆನೆ ದ್ವಾರಪಾಲಕರನ್ನು ಹಾಕಬೇಕು ಅಂತ ಹೇಳಿದ ತಂಗಿ ಸುಭದ್ರ. ಬೆಂಚು ಕಲ್ಲು ತಂದು ಅವಳ ಮುತ್ತು ಹಾಕಿ ಕುಟ್ಟಿ ಅಣ್ಣ ಹೇಳಿದಂತೆ ರಂಗೋಲಿ ಹಾಕಿದಳು. ಈ ರಂಗೋಲಿಯನ್ನು ಕರು ಆಕಳು ಕಟ್ಟಿದ್ದಲ್ಲೇ
ಕರು ಆಕಳು ಕಟ್ಟಿದ್ದಲ್ಲೇ, ಬಿಳಿ ಆಕಳು ಬಿಚ್ಚಿದ್ದಲ್ಲಿ, ಋಷಿಗಳು ಕೊಡುವಲ್ಲಿ ಗಂಗಾ ತಟದಲ್ಲಿ, ದೇವರ ಮುಂದೆ ತುಳಸಿ ಮುಂದೆ ಇಂತಹ ಸ್ಥಳದಲ್ಲಿ ಹಾಕಬೇಕು. ಸುಭದ್ರ ರಂಗೋಲಿ ಹಾಕಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯ, ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯ ಅರ್ಘ್ಯ ಕೊಟ್ಟಳು. ಇದು 5 ವರ್ಷದ್ದು, ಒಂದೇ ವರ್ಷ ಹಾಕಿದಳು. ರಂಗೋಲಿ ಹೋಗಿ ಗುಡ್ಡಾಗಿ ನಿಂತು, ಅರಿಶಿಣ ಕುಂಕುಮ ಬೆಟ್ಟಾಗಿ ನಿಂತು, ಮಂತ್ರಾಕ್ಷತೆ ರಾಶಿಯಾಗಿ ನಿಂತು, ಅರ್ಜಿ ಕೊಟ್ಟದ್ದು ಹಳ್ಳೆವಾಗಿ ಹರಿದು. 1ನೇ ವರ್ಷ ಸಾವಿಗೆ ಪಾಯಸ, 2ನೇ ವರ್ಷ ಹೆಣ್ಣೋರಿಗೆ, 3ನೇ ವರ್ಷ ಮುಚ್ಚೋರೆ, 4ನೇ ವರ್ಷ ಅನಾರಸ, 5ನೇ ವರ್ಷ ಮಂಡಿಗೆ ಕೊಟ್ಟಳು. 5ನೇ ವರ್ಷ ಮಂಡಿಗೆ ಕೊಟ್ಟಳು. ಅಣ್ಣನಾಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮಗೆ ನಾಗಿ ತೆಗೆದುಕೊಂಡ, ಅಣ್ಣನಾಗಿ ತೆಗೆದುಕೊಂಡ, ತಮ್ಮನಾಗಿ ತೆಗೆದುಕೊಂಡ, ಶ್ರೀಕೃಷ್ಣ ಪರಮಾತ್ಮನಾಗಿ ತೆಗೆದುಕೊಂಡ. ಸುಭದ್ರ ಹಾಕಿದ ರಂಗೋಲಿ ಸಂಪೂರ್ಣಂ.